ಮುಖ್ಯಮಂತ್ರಿಗಳ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ವಿವಿಧ ಸಮಸ್ಯೆಗಳನ್ನು ಪರಿಹರಿಸುವಂತೆ ಮನವಿಯನ್ನು ಸಲ್ಲಿಸಲಾಗಿದೆ. ದಾಂಡೇಲಿಯಲ್ಲಿ ದಾಂಡೇಲಿ ತಾಲೂಕು ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಅಕ್ರಮ್ ಖಾನ್ ಮಾಹಿತಿ. ಬೆಂಗಳೂರಿನಲ್ಲಿ ನಡೆದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜ್ಯ ಮಟ್ಟದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದಾಂಡೇಲಿ ನಗರ ಹಾಗೂ ತಾಲೂಕಿಗೆ ಸಂಬಂಧಪಟ್ಟಂತೆ ಇರುವ ವಿವಿಧ ಸಮಸ್ಯೆಗಳನ್ನು ಪರಿಹರಿಸುವಂತೆ ಮನವಿಯನ್ನು ಸಲ್ಲಿಸಲಾಗಿದೆ ಎಂದು ದಾಂಡೇಲಿ ತಾಲೂಕು ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಅಕ್ರಮ್ ಖಾನ್ ಅವರು ಸೋಮವಾರ ಸಂಜೆ 7 ಗಂಟೆಗೆ ದಾಂಡೇಲಿಯಲ್ಲಿ ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದರು. G+2 ಆಶ್ರಯ ಮನೆಗಳ ಹಂಚಿಕೆ, ESI ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸುವಿಕೆ, ಸಾರ್ವಜನಿಕ ಆಸ್ಪತ್ರೆಯನ್ನು ತಾಲೂಕು ಆಸ್ಪತ್ರೆಯನ್ನಾಗಿ ಮೇಲ್ದರ್ಜೆಗೇರಿಸುವಿಕೆ, ದಾಂಡೇಲಿ ತಾಲೂಕಿಗೆ ತಾಲೂಕು ಮಟ್ಟದ ವಿವಿಧ ಕಚೇರಿಗಳನ್ನು ಪ್ರಾರಂಭಿಸುವಂತೆ ಮನವಿಯನ್ನು ಸಲ್ಲಿಸಲಾಗಿದೆ ಎಂದು ಅಕ್ರಮ್ ಖಾನ್ ಅವರು ತಿಳಿಸಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ರಾಜ್ಯದ ಜನಸ್ಪಂದನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಅದರಲ್ಲಿ ನಾನು ಸಹ ಉತ್ತರ ಕನ್ನಡ ಜಿಲ್ಲೆ ದಾಂಡೇಲಿಯಿಂದ ಭಾಗವಹಿಸಿದ್ದೆ. ದಾಂಡೇಲಿ ನಗರದ ಮುಖ್ಯವಾದ ಸಮಸ್ಯೆಗಳನ್ನು ಮನವಿ ಮೂಲಕ ಕೇಳಿಕೊಳ್ಳಲಾಗಿದೆ. ಮೊದಲನೇದು, ಈ ಗೃಹ ನಿರ್ಮಾಣ ಮಂಡಳಿಯವರು ದಾಂಡೇಲಿ ನಗರದ 1100 ಜನರಿಗೆ ಮನೆ ನಿವೇಶನ ಕೊಡ್ತೇವೆ, ಮನೆ ಕಟ್ಟಿಕೊಡ್ತೇವೆ ಅಂಥೇಳಿ 50,000 ರಿಂದ 70,000 ರೂಪಾಯಿ ಜಮಾ ಮಾಡಿಕೊಂಡಿರುತ್ತಾರೆ. ಅದೇ ರೀತಿ ಸುಮಾರು 3,400 ಜನರಿಂದ ಮನೆ ನಿವೇಶನ ಕೊಡ್ತೇವೆ ಅಂಥೇಳಿ 2013ರಲ್ಲಿ ದುಡ್ಡನ್ನು ಸಂಗ್ರಹಿಸಿಕೊಂಡಿದ್ದರು. ಆದರೆ ಇದು ಯಾವುದೇ ರೀತಿಯಲ್ಲಿ ಕ್ರಮ ವಹಿಸುತ್ತಾ ಇಲ್ಲ, ವಿಳಂಬ ನೀತಿ ಮಾಡ್ತಾ ಇದ್ದಾರೆ. ಆದ್ದರಿಂದ ಕಳೆದ 15 ದಿವಸಗಳ ಹಿಂದೆ ನಮ್ಮ ಜಿಲ್ಲಾಧಿಕಾರಿ ಮೂಲಕ ಚುನಾವಣಾಧಿಕಾರಿಗಳಿಗೆ ಈಗಾಗಲೇ ಮನವಿ ಕಳಿಸಿದ್ದೇವೆ. ನಮಗೆ ಮನೆ ನಿವೇಶನ ಕೊಡಬೇಕು, ಇಲ್ಲಾದರೆ ಬರುವ ಲೋಕಸಭೆ ಚುನಾವಣೆ ಬಹಿಷ್ಕಾರ ಮಾಡ್ತೇವೆ ಅಂತೇಳಿ. ಎರಡನೇದಾಗಿ, ನಮ್ಮ ನಗರದಲ್ಲಿರುವ ESI ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸಬೇಕು, ಹೆಚ್ಚಿನ ಸೌಲಭ್ಯ ಅಲ್ಲಿ ಸಿಗಬೇಕು. ಸೌಲಭ್ಯದಿಂದ ಜನ ವಂಚಿತರಾಗಿದ್ದಾರೆ ಅಂಥೇಳಿ ಅದು ಸಹ ನಾವು ಈಗಾಗಲೇ ಕೇಳಿಕೊಂಡಿದ್ದೇವೆ. ಮತ್ತು ರಾಜ್ಯದಲ್ಲಿ ಸಿದ್ದರಾಮಯ್ಯವರ ಸರ್ಕಾರ ಇದ್ದಾಗ 55 ಹೊಸ ತಾಲೂಕುಗಳನ್ನು ಘೋಷಿಸಿದರು. ಅದು ತಾಲೂಕು ಮಾತ್ರ ಉಳಿದಿದೆ. ಯಾವುದೇ ರೀತಿಯ ಅದಕ್ಕೆ ಸಂಬಂಧಿರುವ ತಾಲೂಕು ಮಟ್ಟದ ಕಚೇರಿ ಇಂದುವರೆಗೆ ಕಾರ್ಯಾರಂಭ ಮಾಡ್ತಾ ಇಲ್ಲ. ಮುಖ್ಯವಾಗಿ ತಾಲೂಕು ಆಸ್ಪತ್ರೆ, ತಾಲೂಕು BO ಕಚೇರಿ, PWD ಇಲಾಖೆ, ನೋಂದಣಿ ಕಚೇರಿ ಇಂಥ ಪ್ರಮುಖ ಇಲಾಖೆಯೂ ಸಹ ಇವತ್ತು ಕಾರ್ಯ ಮಾಡ್ತಾ ಇಲ್ಲ. ಅದನ್ನು ಆದಷ್ಟು ಬೇಗ ಮಾಡಬೇಕು ಅಂತೇಳಿ ನಾವು ಮನವಿ ಮೂಲಕ ಕೇಳಿಕೊಂಡಿದ್ದೇವೆ. ಈ ಹಿಂದೆ ಕಾರವಾರದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿಯೂ ಸಹ ಮನವಿ ಕೊಟ್ಟಿದ್ವಿ. ಆದರೆ ಅದರ ಬಗ್ಗೆ ಯಾವುದೇ ಇನ್ನೂವರೆಗೆ ಕ್ರಮ ಆಗಿದ್ದು ನಮ್ಗೆ ಕಂಡು ಬಂದಿಲ್ಲ. ಅದೇ ರೀತಿ ಈ ಒಂದು ಜನಸ್ಪಂದನ ಕಾರ್ಯಕ್ರಮದಲ್ಲಿ ರಾಜ್ಯದಿಂದ ಸಾವಿರಾರು ಜನ ಬಂದಿದ್ದರು. ಅವರಿಗೆ ಊಟ, ನೀರು, ಸಕಲ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಮುಖ್ಯಮಂತ್ರಿಗಳು ನಮ್ಮ ಬೇಡಿಕೆಯನ್ನು ಈಡೇರಿಸಬಹುದು ಅಂತೇಳಿ ನನಗೆ ನಂಬಿಕೆ ಇದೆ. ಇದೇ ಸಂದರ್ಭದಲ್ಲಿ ನಮ್ಮ ಕಾರ್ಮಿಕರ ಮಂತ್ರಿಗಳಾದ ಸಂತೋಷ್ ಲಾಡ್ ಅವ್ರ ಜೊತೆಯೂ ಸಹ ಇಲ್ಲಿ ನಮ್ಮ ESI ಆಸ್ಪತ್ರೆ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿದ್ದೇನೆ. ಆದಷ್ಟು ಬೇಗನೆ ಕ್ರಮ ವಹಿಸ್ತೇವೆ ಅಂಥೇಳಿ ನನಗೆ ಭರವಸೆ ನೀಡಿದ್ದಾರೆ.